ಸಾವನಕ್ ಡಯಟ್ ಅಂದ್ರೆ ಕಡಿಮೆ, ನೀನ್ ಇಷ್ಟ ಉದ್ದಲ್ಲಿ ಇಷ್ಟ ಹೇಳ್ತಿಲ್ಲ ಅಂತ. ಅಂದ್ರೆ ತಿಂದೇ ಇರೋದೇ ಡಯಟ್ ಅನ್ಕೋಬಿಟ್ಟವ್ರೆ ಜನ ಅನ್ಸುತ್ತೆ. ಹೌದು. ಏನ್ ತಿನ್ಬೇಕಂತ ಹೇಳಿದ್ರೆ ಇಷ್ಟುದ್ದ ಹೇಳ್ತಿಲ್ಲ ಡಯಟ್ ಅಂದ್ರೆ. ಅಂದ್ರೆ ಏನಾದ್ರು ಕುಡಿತಿದ್ದೀರಾ? ತುಂಬಾ ಕ್ವಶನ್ ಬರೋದೆ ಸರ್. ಇಲ್ಲಿ ನಾವು ನಾರ್ಮಲಿ ಫುಡ್ ತಿನ್ಕೊಂಡ್ ಮಾಡೋದಾದ್ರೆ ಪೂರ್ತಿ ಜೀವನಕ್ಕೆ ಕಲ್ತಂಗಲ್ವಾ. ಹಾ ಸರ್, ಹೌದು. ಬೇಗ ಎಲ್ಲರಿಗೂ ಸಣ್ಣ ಆಗದ ಅವಶ್ಯಕತೆ ಇದೆ. ಬಟ್ ಹ್ಮ್ ಕಷ್ಟಪಟ್ಟ ಈ ತರ ಫುಡ್ ಅಲ್ಲಿ ಮೇಂಟೈನ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು ಯಾರಿಗೂ ಅಷ್ಟಾಗಿ ಹೋಗಲ್ಲ ಬೇಗ. ಎಲ್ರಿಗೂ ಶಾರ್ಟ್ ಕಟ್ ಬೇಕು. ಶಾರ್ಟ್ ಕಟ್ ಆದ್ರೆ ಬೇಗ ಅಟ್ರಾಕ್ಟ್ ಆಗ್ತಾರೆ, ಕೇಳ್ತಾರೆ ಸೋಂಬೇ ಫಸ್ಟ್. ಸೋಂಬೇರಿಗಳ ತರ ಏನು ಎಕ್ಸಸೈಸ್ ಏನು ಬೇಡ, ಬರೇ ಏನೋ ಶೇಕ್ ಕುಡ್ಕೊಂಡು ವೀಕ್ ಆದ್ರೆ ಒಳ್ಳೇದು ಅನ್ನೋ ತರ ಲೆಕ್ಕಾಚಾರ ತುಂಬಾ ಜನದ್ದು. ಹೌದು. ಸೊ ನನ್ನ ಕೇಳ್ತಾರೆ, ನೀನ್ ಶೇಕ್ ಕುಡಿತಿದ್ಯಾ ಅಂತ. ನಾನು ಎಲ್ಲಾನು ತಿನ್ಕೊಂಡೇ ಮಾಡಿದ್ದೇನೆ. ನನ್ಗೆ ಇಷ್ಟವಾದ ಫುಡ್ ಬೇಕರಿ ಐಟಮ್ ಹೊರಗಡೆ ಆತರ ಏನೋ ತಿಂದು ರೂಢಿ ಇಲ್ಲ. ನನ್ ಜಸ್ಟ್ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ಸ್ವೀಟ್ ನ ಮಾತ್ರ ನಾನು ಸ್ಕಿಪ್ ಮನೇಲಿ ಮಾಡಿದಾಗ ಸ್ಕಿಪ್ ಮಾಡಿಲ್ಲ, ತಿಂದಿದ್ದೀನಿ. ಹ್ಮ್ ಬಟ್ ಅದೇ ತರ ಹ್ಮ್ ಬೆಳಗ್ಗೆ ಮಾರ್ನಿಂಗ್ ವರ್ಕೌಟ್ ಆಗ್ಲಿ ಮತ್ತೆ ಫುಡ್ ಅಲ್ಲಿ ಕಂಟ್ರೋಲ್ ಮಾಡೋದು ಎಲ್ಲ ಮ್ಯಾನೇಜ್ ಮಾಡ್ತಿದೀನಿ. ತುಂಬಾ ಯಾವ್ದೇ ಚೇಂಜ್ ಆಗಿದ್ರೆ ಕಾನ್ಫಿಡೆನ್ಸ್ ಎಲ್ಲಾದೂನು ಜಾಸ್ತಿ ಆಗಿದೆ ಇವಾಗ ಮೊದ್ಲಿನ್ಗಿಂತ. ಸರಿ. ಹೌದು ಸರ್. ಸ್ಟ್ರೆಂತ್ ಕೂಡ ತುಂಬಾ ಚೆನ್ನಾಗಿದೆ. ಇಂದ್ರಮ್ ಅವರು ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ weight? 112 ಇದ್ದೆ ಸರ್. ಇವಾಗ ಎಷ್ಟಿದ್ದೀರಾ? 81. ಹತ್ತತ್ರ ಒಂದು 31 kg. ಹೌದು. ಸೊ ಅದು ಹತ್ತತ್ರ ಎಷ್ಟು ದಿನ ಆಯ್ತು ಮಾಡ್ತಾ, ಇವಾಗ ಸ್ಟಾರ್ಟ್ ಮಾಡ್ತಾ? ಸರ್ ಶುರು ಮಾಡಿ 1 year ಆಯ್ತು. ಬಟ್ ನಾನು ಹ್ಮ್ ಫಸ್ಟ್ ಇದ್ದಂಗೆನೆ ಸ್ವಲ್ಪ ಲೇಜಿ. ಹ್ಮ್ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಇದೆ. ಅಲ್ಲ ಪರವಾಗಿಲ್ಲ, ನನಗೇನ್ ಲೇಸಿ ಅನ್ನೋದೆಲ್ಲ ಏನಿಲ್ಲ. ನೀವು ಏನದು ಯಾವ್ದಾದ್ರು ವಿಷಯನ 1 ವರ್ಷ ತನಕ ಮಾಡ್ಬೇಕು ಅಂದ್ರೆ ತುಂಬಾ ಡಿಸಿಪ್ಲಿನ್ ಶಿಸ್ತು ಬೇಕು. ಅಫ್ಕೋರ್ಸ್ ಮಧ್ಯದಲ್ಲೆಲ್ಲ ಬ್ರೇಕ್ ಎಲ್ಲ ತಗೊಂಡ್ ಮಾಡಿದ್ರು ಕೂಡ ಗುರಿ ಒಂದ್ ಗುರಿ ಅಂತ ತಲುಪಿದಿರಲ್ಲ. ಹೌದು. ಇನ್ನು ಆಕ್ಚುಲಿ ಅದ್ ಇದ್ದೇ ಇತ್ತು. ಲಾಸ್ಟ್ ಟೈಮ್ ಏನ್ ಮಿಸ್ಟೇಕ್ ಆಗಿತ್ತು ಅದ್ ಈ ಸಲ ಆಗ್ಬಾರ್ದು. ಎನಿ ಪ್ರಾಬ್ಲಮ್ ಏನಾರು ಬರ್ಬೋದು, ನಾನ್ ಇದ್ರಲ್ಲಿ ಫೋಕಸ್ ಮಾಡ್ಬೇಕಂತ. ಜಸ್ಟ್ ಈಗ ಸ್ಕಿಪ್ ಆದ್ರೂನು ಮತ್ತೆ ನಾನ್ ಕಂಟಿನ್ಯೂ ಮಾಡ್ಬೇಕಂತ ಮಾಡ್ತಿದ್ದೆ. ಆದ್ರೆ ಈಗಲೂ ಅಂತ ಸ್ಟ್ರಿಕ್ಟ್ ಆಗಿ ಮಾಡ್ತಿಲ್ಲ ನಾನು. ಓಕೆ. ಎಲ್ಲಾನು ನನ್ನ ಫೇವ್ರೆಟ್ ಅಂದ್ರೆ ಸ್ವೀಟ್ ಎಲ್ಲ ಚೆನ್ನಾಗಿ ತಿನ್ಕೊಂಡೇ ಮಾಡಿದೀನಿ. ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ. ಅಂದ್ರೆ ಎಷ್ಟು ಜಾಸ್ತಿ ತಿನ್ನಕ್ಕಾಗತ್ತೆ ಅಷ್ಟು ತಿನ್ಕೊಂಡ್ ಮಾಡಿದ್ರೆ, ಮತ್ತೆ 3 ಹೊತ್ತು ತಿನ್ಕೊಂಡ್ ಮಾಡಿದ್ರೆ ಒಳ್ಳೇದು ಅಂತ ಅಷ್ಟೇ. ಹಾ, ಫುಲ್. ತಿಂತಿದ್ದೀನಿ. ಏನ್ ಸಮಸ್ಯೆ ಇಲ್ಲ. ಆರಾಮಾಗಿ ತಿಂತಿದೀವಿ, ಅದೇ ಕೇಳೋದು. ಹ್ಮ್ ಇವಾಗ 1 ವರ್ಷದಲ್ಲಿ ತುಂಬಾ ಚೇಂಜ್ ಆಗಿರೋದು ನೋಡಿ, ನಿಮ್ ಸುತ್ತಮುತ್ತ ಎಲ್ಲ ತುಂಬಾ ಜನ ಕೇಳಿ. ಹೌದು. ತುಂಬಾ. ಹ್ಮ್ ಕೆಲವ್ರು ಸಾಕು ಅಂತಿದ್ದಾರೆ, ಅವ್ರು ತುಂಬಾ ಚೆನ್ನಾಗ್ ಕಾಣ್ತಿದ್ಯಾ ಅಂತಾರೆ. ಕೆಲವ್ರು ಹ್ಮ್ ಯಾವ್ದ್ ಮಾಡ್ತಿದ್ಯಾ ಏನು ಎಲ್ಲ ಡೀಟೇಲ್ಸ್ ತಗೋತಾರೆ. ಎಲ್ಲ ತುಂಬಾ ಅನ್ಕೊಂಡಿರೋದು ಹಸ್ಬೆಂಡ್ ಎಕ್ಸ್ಪೈರ್ ಆದ್ಮೇಲೆ ತುಂಬಾ ಸಣ್ಣ ಆಗಿದ್ದಾರೆ, ಈಗ ಯೋಚನೆ ಮಾಡಿ ಸಣ್ಣ ಆಗಿದ್ದಾರೆ ಅಂತ. ಹ್ಮ್ ಅದ್ ನನಗ್ ಗೊತ್ತು, ನಾನ್ ಯೋಚನೆ ಬಿಟ್ಟಿದ್ದಕ್ಕೇನೆ ಸಣ್ಣ ಆಗಿರೋದಂತ. ಅಂದ್ರೆ ಅದು ಆ ಸ್ಟ್ರೆಸ್ ಅಲ್ಲಿ ನೀವು ದಪ್ಪಾಗಿದ್ರಿ ಹೌದು. ಮತ್ತೆ. ಸೊ ಹಾ. ಆಮೇಲೆ ಅದರಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸ್ವಲ್ಪ ಇದು ರುಟೀನ್ ಎಲ್ಲ ಮಾಡಿ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ ಈಗ ಹೆಲ್ಪ್ ಹ್ಮ್. ಆಯ್ತು ಅಲ್ವಾ. ಹೌದು. ಅದ್ರಲ್ಲಿ ಎರಡು ಮಾತಿಲ್ಲ. ಸೊ ಇಂದ್ರಮ್ಮ ಅವರು ಆ ನಮ್ಮ ಆನ್ಲೈನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಅಲ್ಲಿ ಜಾಯ್ನ್ ಆಗಿ ಹತ್ತತ್ರ 1 ವರ್ಷ ಆಯ್ತು. ಸೊ ಅವರು ಫಸ್ಟ್ ನನ್ನ ಹತ್ರ ಕೋಚಿಂಗ್ ತಗೊಂಡಿದ್ರು, ಆಮೇಲೆ ಅವರಿಗೆ ಶ್ವೇತಾ ಸಪೋರ್ಟ್ ಕಂಟಿನ್ಯೂ ಮಾಡಿರೋದು. ಅವ್ರ ಹತ್ತತ್ರ ಇವಾಗ 31 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಅವರು ಇರೋದು ಪಾಂಡವಪುರ ಅಲ್ಲ, ಅಲ್ಲಿಂದ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ನ್ಯಾಚುರಲ್ ಫುಡ್, ಎಕ್ಸಸೈಸ್, ಮನೆಯಲ್ಲೇ ಎಕ್ಸಸೈಸ್ ಎಲ್ಲ ಮಾಡಿ ಫಿಟ್ ಆಗಿದ್ದಾರೆ. ಈಗ ರೀಸೆಂಟ್ ಆಗಿ 2 months ಇಂದ ಜಿಮ್ಗೆ ಹೋಗ್ತಿದ್ದೀರಲ್ಲ. ಹೌದು. ಆಕ್ಚುಲಿ ಜಿಮ್ಗೆ ಹೋದ್ಮೇಲೆ ತುಂಬಾ ಬಾಡಿ ಶೇಪ್ ಅಲ್ಲಿ ತುಂಬಾ ಬದಲಾವಣೆ ಕಂಡಿದೆ. ಇನ್ನ ಮಾಡಿ ಜಿಮ್ ಹಾ. ಹೋಗಿ ನಿಮಗೆ ಇನ್ನು ಮುಂದೆ ಬೇಕಾಗಿರೋದು ಅದೇ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಿ ಜಾಸ್ತಿ. ಬರೇ ವೆಯ್ಟ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ವರ್ಕೌಟ್ ಎಲ್ಲ ಮಾಡಿ ಫಿಟ್ ಆಗಿ. 1 year ಅಲ್ಲಿ 31 kgs ಪ್ಲಸ್ ಮೆಜರ್ಮೆಂಟ್ ಒಂದು 25 cm ಬೆಲ್ಲಿ ಫ್ಯಾಟ್ ಕಡಿಮೆ ಆಗಿದೆ. ಹ್ಮ್ ಅದು ಅದೇ 1 ವರ್ಷ ತಗೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಅದೇ ಹೆಲ್ತ್ ಇಶ್ಯೂಸ್ಗಳಿತ್ತು. ಸಿಂಗಲ್ ಪೇರೆಂಟ್ ಬೇರೆ, ಇಬ್ರು ಮಕ್ಳು ನೋಡ್ಕೊಂಡು ಕೆಲ್ಸಕ್ಕೆ ಹೋಗಿ ಆ ಅಂದ್ರೆ ಇವಾಗ ಅವ್ರ ಜೊತೆಗೆ ಅವ್ರ ಮಗಳೂನು ಕಡಿಮೆ ಆಗಿದ್ದಾರೆ. 6-7 kgs. ಅವ್ರು ಇನ್ನ 11 years. ಸ್ವಲ್ಪ 52, 53 ತನಕ ಇದ್ದು. ಹೌದು. ಓಕೆ. ಇವಾಗ 45 ಬಂದಿದ್ರು, ಇವಾಗ ಮತ್ತೆ 1-2 kg ಜಾಸ್ತಿ ಆಗಿದೆ. ಹ್ಮ್ ಅದಕ್ಕೆ ಅಂದ್ರೆ ಅವರು ಮಕ್ಕಳನ್ನ ಮಾತಾಡ್ಬೇಕು ಅಂತ ಇದ್ರೆ ಮಕ್ಕಳನ್ನ ನೀವು ಕಂಪ್ಲೀಟ್ ಆಗಿ ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ರೆಸ್ಟ್ರಿಕ್ಟ್ ಮಾಡೋದ್ ಕಷ್ಟ. ಮೇನ್ ಇಂಪಾರ್ಟೆಂಟ್ ಹೌದು. ಅಂದ್ರೆ ಮನೇಲಿ ಸಿಗಕ್ಕೆ ಇಡ್ಬೇಡಿ. ಅಂದ್ರೆ ಹಾ. ಆಳು ಮೂಳು ಮನೆಗ್ ತರಲೇಬೇಡಿ ಅಂತ. ಅರ್ಥ ಆಯ್ತಾ? ಆಕ್ಚುಲಿ ಅದೇ ಈಗಿಂದಲ್ಲ, ನಾನ್ ಡಯಟ್ ಹ್ಮ್ ಅನ್ನೋದ್ ಫಸ್ಟ್ ಇಂದಾನು ಹೊರಗಡೆ ಫುಡ್ ಕಂಪ್ಲೀಟ್ ಕಡಿಮೆನೆ ಮಾಡ್ತಾ ಇದ್ದಿದ್ದು. ಹಂಗಾಗಿ ಓಕೆ. ಅವ್ರಿಗೆ ಅದು ಅಷ್ಟು ಹವ್ಯಾಸ ಇಲ್ಲ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ.
ಅಂದ್ರೆ ನೀವೇ ಫುಡ್ ಮಾಡ್ತಾರೆ, ಆಕ್ಟಿವಿಟಿ ಸ್ವಲ್ಪ ಕಷ್ಟ ಅವ್ರಿಗೆ ಮಾಡ್ಸಕ್. ಅಲ್ಲಿ ಹತ್ರದಲ್ಲಿ ಏನು ಇಲ್ಲ, ಕ್ಲಾಸಸ್ ಏನು ಇಲ್ಲ, ಓಕೆ. ಅದೊಂದು ಕಷ್ಟ ಅಷ್ಟೇ. ಇವ್ರ ಜೊತೆ ಮಕ್ಕಳಿಗೆ ವಾಕಿಂಗ್ ಬರ್ತಾರಂತೆ. ಬ್ಯಾಡ್ಮಿಂಟನ್ ಸೊ ಹೆಂಗ್ ಗೈಡ್ ಮಾಡ್ತಾರೆ ನಿಮ್ ಶ್ವೇತಾ ಅವರು? ಸರ್ ತುಂಬಾ ಚೆನ್ನಾಗ್ ಮಾಡಿದ್ರು. ಆಕ್ಚುಲಿ ಏನೇ ಆದ್ರೂ ನಾನ್ ಹಿಂಗಲ್ಲ ಹಂಗೆ ಅಂತ ಹೇಳಿದಾಗ ಹೌದು ಅದ್ ಹಂಗೇನೆ ಮ್ಯಾನೇಜ್ ಮಾಡಿ, ಇಲ್ಲ ಇದ್ ಹಿಂಗಾಗತ್ತೆ ನೀವ್ ತಲೆಗೆಡಿಸ್ಕೊಬಿಡಿ ಅಂತ ಹೇಳ್ತಾ ಬಂದ್ರು. ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರು, ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ದೇನೆ, ಯಾವ್ದಕ್ಕೂ ಕೋಪ ಮಾಡ್ಕೊಳ್ದೇನೆ, ಓಕೆ ಹಿಂಗಲ್ಲ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಆಕ್ಚುಲಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಇವಾಗ ನೀವು ಆಲ್ಮೋಸ್ಟ್ 1 ವರ್ಷದಿಂದ ಮಾತಾಡ್ತಿದ್ದೀರಲ್ಲ ಅವ್ರ ಹತ್ರ. ಸೊ ಈಗ ಇನ್ನೇನ್ ವರ್ಕೌಟ್ ಪ್ಲಾನ್ ನೋಡ್ಕೊಂಡು ಜಿಮ್ ಅಲ್ಲಿ ನೀವೇ ಮಾಡ್ತಾ ಇದ್ದೀರಾ? ಸರ್. ಹಾ ಸರ್. ಅಲ್ಲ, ಅವ್ರು ಮಾಡ್ಸೋದು ಇವ್ರಿಗೆ ಲೈಟ್ ಆಗುತ್ತೆ, ಅಯ್ಯೋ ಅದಕ್ಕೆ ಇವ್ರು ಜಾಸ್ತಿ ಮಾಡ್ತಾರೆ ಅಷ್ಟೇ. ಆಕ್ಚುಲಿ ನಾನ್ ಜಿಮ್ಗೆ ಇದು ಫಸ್ಟ್ ಟೈಮ್ ಎಲ್ಲ ಸೇರ್ಕೊಂಡಿರೋದು. ತುಂಬಾ ಸಲ ಬಿಟ್ಟು ಬಿಟ್ಟು ಸೇರ್ಕೊಂಡಿದೀನಿ. ಅವ್ರು ಅಷ್ಟು ಪ್ರಾಪರ್ ಆಗಿ ಮಾಡಲ್ಲ, ಅದೇ ಸಮಸ್ಯೆ. ಏನೋ ಸುಮ್ನೆ ಬೇಸಿಕ್ ಜಸ್ಟ್ ವಾಕ್ ಮಾಡಿ ಅಂತಾರೆ, 1/2 hour ಥ್ರೆಡ್ ಮಿಲ್, ಸೈಕಲಿಂಗ್ ಮಾಡಿ, ಸಣ್ಣ ಪುಟ್ಟ ಡಂಬಲ್ಸ್ ಎಕ್ಸರ್ಸೈಸ್ ಅಷ್ಟೇ. ನನ್ಗೇನು ಅದ್ರಲ್ಲಿ ಏನ್ ಸಾಕಾಗಲ್ಲ ಅದ. ನಾನು ಏನು ಚೇಂಜಸ್ ಆಗೂ ಇಲ್ಲ. ಒಂದಷ್ಟು ದಿನ ಮಾಡೋದು ಏನು ಚೇಂಜಸ್ ಆಗಿಲ್ವಾ, ಬಿಡೋದು ಹಂಗೆ ಆಗ್ತಿದ್ಲು. ಈ ಸಲನೇ ನಂಗೆ ಪಕ್ಕಾ ರಿಸಲ್ಟ್ ಸಿಕ್ಕಿರೋದು. ಆಮೇಲೆ ಅಷ್ಟೆಲ್ಲ ನಾನು ಒಂದಿಷ್ಟಕ್ ಬಂದ್ರೆ ಸಾಕಪ್ಪ, 90ಗ್ ಬಂದ್ರೆ ಸಾಕು ಅನ್ನಂಗ್ ಆಗಿತ್ತು ತಗೋಬೇಕಾದ್ರೆ. ಈಗ ಇಷ್ಟು ಬಂದ್ಮೇಲೆ ಇಲ್ಲ ನಾನ್ ಮಾಡ್ತೀನಿ, ಇನ್ನೂ ಸ್ವಲ್ಪ ಫಿಟ್ ಆಗ್ಬೋದು ಅನ್ನೋ ಕಾನ್ಫಿಡೆಂಟ್ ಪಕ್ಕಾ ಇದೆ. ಹಂಗಾಗಿ ನಾನು ಯಾವ್ದಕ್ಕೂ ಮೈಂಡ್ ಮಾಡಲ್ಲ, ಮಾಡ್ತಿದ್ದೀನಿ. ಈಗ ನಮ್ಗೆ ನಮ್ಮೇಲೆ ಅಂದ್ರೆ ತುಂಬಾ ನಮ್ಮನ್ನ ನಾವು ಪ್ರೀತಿಸೋದು ಅಂತಾರಲ್ಲ, ಫಸ್ಟ್ ಗಿಂತ ಈಗ ನಾವ್ ಖುಷಿಯಾಗಿರೋದಕ್ ಮೇನ್ ರೀಸನ್ ಕೂಡ ಅದು. ಅಂದ್ರೆ ನಮ್ಗ್ ನೋಡ್ಕೊಳಕ್, ನಾವ್ ಫಸ್ಟ್ ಆಫ್ ಆಲ್ ನಾನ್ ಫಸ್ಟ್ ಕನ್ನಡಿ ನೋಡ್ದಾಗ ನಾನ್ ದಪ್ಪ ಇರೋದ್ ನೋಡಿದ್ರೆ ನನ್ ನೋಡ್ಕೊಳಕ್ ಆಗ್ತಿಲ್ಲ. ನಾನ್ ಜಾಸ್ತಿ ಫೋಟೋ ತೆಗಿತಿರ್ಲಿಲ್ಲ, ನಾನ್ ಕನ್ನಡಿ ನೋಡ್ತಿರ್ಲಿಲ್ಲ ಜಾಸ್ತಿ. ಅಂದ್ರೆ ನನ್ಗೇನೋ ಗಿಲ್ಟ್ ಫೀಲ್, ನಾನ್ ತುಂಬಾ ದಪ್ಪ ಆಗಿದ್ದೀನಿ, ನನ್ನನ್ನ ನೋಡ್ಕೊಳಕ್ ಆಗ್ತಿಲ್ಲ ಅಂತ. ಈಗ ಹಂಗಲ್ಲ, ನಂಗೆ ಒಂಥರ ಪ್ರೌಡ್ ಫೀಲ್ ಆಗತ್ತೆ ನಾನ್ ಕನ್ನಡಿ ನೋಡಿದ್ರೆ, ಹೌದು ನಾನ್ ತುಂಬಾ ಸಣ್ಣ ಆಗಿದ್ದೀನಿ, ಚೆನ್ನಾಗ್ ಕಾಣ್ತಿದೀನಿ ಅಂತ. ಓಕೆ ಸರ್, ತೂಕ ಮ್ಯಾಟ್ರ್ ಅಲ್ಲ, ಒಟ್ನಲ್ಲಿ ನೈಟ್ ಆಗಿ ಫಿಟ್ ಆದ್ರೆ ಸರಿ. ಅಂದ್ರೆ ಫಿಟ್ನೆಸ್ ಕಡೆ ಗಮನ ಕೊಡಿ, ಸ್ಟ್ರಾಂಗ್ ಆಗೋದ್ರ ಕಡೆ, ಬಾಡಿ ಶೇಪ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದು, ಮಸಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ಅಂದ್ರೆ ಆತರ ಕಾಲು ಲೆಗ್ ಸ್ಟ್ರೆಂತ್ ಎಲ್ಲ. ಇಂದ್ರಮ್ ಅವರ ನಿಮ್ ಜರ್ನಿನ weight loss ಜರ್ನಿ ಶೇರ್ ಮಾಡಿದ್ದಕ್ಕೆ. ನೋಡಿದ್ರಲ್ಲ ಇಂದ್ರಮ್ ಅವರ weight loss ಜರ್ನಿನ. ಇಂದ್ರಮ್ ಅವ್ರು ಇರೋದು ಮಂಡ್ಯ ತಾಲೂಕ್ ಪಂಡಾಪುರದಲ್ಲಿ. ಅಲ್ಲಿಂದನೇ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಸೊ ಆಲ್ಮೋಸ್ಟ್ 31 kg ಅಷ್ಟು weight loss ಮಾಡಿದ್ದಾರೆ. ಸೊ ನಿಮ್ಗೂ ಕೂಡ ಈ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೇಕು, ಯಾವುದೇ ಊರಿಂದ ಯಾವುದೇ ರೀತಿ ಹಾನಿಕಾರಕ ಶೇಕ್ಗಳು ಇಂಥದ್ದೇನೋ ಕೂಡಿದೆ, ನ್ಯಾಚುರಲ್ ಆಗಿ ಚೇಂಜ್ ಆಗ್ಬೇಕು ಅಂತಿದ್ರೆ ನೀವು ನಮ್ಮನ್ನ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಕೆಳಗಡೆ ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಒಂದು ವಿಡಿಯೋ ಇದೆ, ಅದನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.